ಕಳೆದ ವರ್ಷ ಕರ್ನಾಟಕದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿತು. ಮೋದಿ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಸೋತಂತಹ ಬಿಜೆಪಿ ಈ ಬಾರಿ ಹರಿಯಾಣದಿಂದ ತೀರ ಭಿನ್ನವಾದಂಥ ಒಂದು ಸಂದೇಶವನ್ನು ರವಾನಿಸಿದೆ. ಅದು ಏನು ಅಂತ ಹೇಳಿದ್ರೆ, ಮೋದಿ ಇಲ್ಲದೆಯೂ ಕೂಡ ಚುನಾವಣೆಯನ್ನು ಗೆಲ್ಲಬಹುದು, ಮೋದಿ ಬಿಜೆಪಿಗೆ ಅನಿವಾರ್ಯ ಅಲ್ಲ. ಮೋದಿ ಬಿಜೆಪಿಗೆ ಅನಿವಾರ್ಯ ಅಲ್ಲ, ಮೋದಿ ಇಲ್ಲದೆಯೂ, ಮೋದಿ ಹೆಸರನ್ನು ಹೇಳದೆಯೂ ಬಿಜೆಪಿ ಚುನಾವಣೆಯನ್ನು ಗೆಲ್ಲಬಹುದು. ಇಟ್ಸ್ ಅ ಬಿಗ್ ಮೆಸೇಜ್ ಟು ಮಿಸ್ಟರ್ ನರೇಂದ್ರ ಮೋದಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಕಾರಣ ಏನು ಅಂತ ಹೇಳಿದ್ರೆ, ಹರಿಯಾಣದಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯ ಗೆಲುವಿನ ಪ್ರಮುಖ ಸೂತ್ರಧಾರರು ಹರಿಯಾಣದ ಬಿಜೆಪಿಯ ನಾಯಕರೇ ಹೊರತು ನರೇಂದ್ರ ಮೋದಿ ಅಲ್ಲ. ನರೇಂದ್ರ ಮೋದಿ ಹರಿಯಾಣದಲ್ಲಿ ಈ ಬಾರಿ ಮಾಡಿದ್ದು ಕೇವಲ 4 ಚುನಾವಣಾ ರ್ಯಾಲಿಗಳು, ಕೇವಲ 4 ಚುನಾವಣಾ ರ್ಯಾಲಿಗಳು. ಕರ್ನಾಟಕದಲ್ಲಿ 19 ಚುನಾವಣಾ ರ್ಯಾಲಿ, 4 ರೋಡ್ ಶೋ ಕರ್ನಾಟಕದಲ್ಲಿ. ರಾಜಸ್ಥಾನದಲ್ಲಿ 16 ಚುನಾವಣಾ ರ್ಯಾಲಿಗಳು, 2 ರೋಡ್ ಶೋ. ಮಧ್ಯಪ್ರದೇಶದಲ್ಲಿ ರೋಡ್ ಶೋಗಳು, ಚುನಾವಣಾ ರ್ಯಾಲಿಗಳು. ತೆಲಂಗಾಣದಲ್ಲೂ ಕೂಡ ಅಷ್ಟೇ, ರೋಡ್ ಶೋ ಪ್ಲಸ್ ಚುನಾವಣಾ ರ್ಯಾಲಿಗಳು. ಬಟ್ ಹರಿಯಾಣದಲ್ಲಿ ಕೇವಲ 4 ಚುನಾವಣಾ ರ್ಯಾಲಿಗಳು. ನರೇಂದ್ರ ಮೋದಿ ಅವರಿಗೆ ಭಯ ಇತ್ತು, ಸೋಲುತ್ತೆ ಬಿಜೆಪಿ, ಹೀಗಾಗಿ ಆ ಕಳಂಕವನ್ನು ನಾನು ನಂತರ ಮೇಲೆ ಹೊತ್ಕೊಳ್ಳುವಂಥದ್ದು ಬೇಡ, ಲೆಟ್ ಇಟ್ ಬಿ ಸೇಫ್ ಅಂತೇಳಿ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಯ ಪ್ರಚಾರದ ತೀವ್ರತೆ ಜಾಸ್ತಿ ಆಗಿದ್ದಂತಹ ಸಂದರ್ಭದಲ್ಲಿ ಮೋದಿ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಬ್ಯುಸಿಯಾಗಿದ್ದರು. ಸೊ ಮೋದಿ ಅವರು ಹರಿಯಾಣದ ಕಳಂಕವನ್ನು ಮೆತ್ಕೊಳ್ಳಿಕ್ಕೆ ಮೋದಿ ಅವರು ರೆಡಿ ಇರಲಿಲ್ಲ. ಆಮೇಲೆ ನೀವು ಪ್ರೀ ಪೋಲ್ ಸರ್ವೆಗಳು ಮತ್ತು ಎಕ್ಸಿಟ್ ಪೋಲ್ ಸರ್ವೆಗಳಲ್ಲಿ ಸಮೀಕ್ಷೆಯ ಪ್ರೆಸೆಂಟ್ ಮಾಡುವಂಥ ಸಂದರ್ಭಗಳಲ್ಲಿ ಯಾವ ಟಿ ವಿ ಚಾನಲ್ ಕೂಡ ಹರಿಯಾಣದ ಕಂಟೆಂಟನ್ನು ಹಾಕುವಂಥ ಸಂದರ್ಭದಲ್ಲಿ ಮೋದಿಯವರ ಫೋಟೋವನ್ನು ಬಳಸಿರಲಿಲ್ಲ, ಬದಲಾಗಿ ಜೆ ಪಿ ನಡ್ಡಾ ಫೋಟೋವನ್ನು ಬಳಸಿತ್ತು. ಜೆ ಪಿ ನಡ್ಡಾ ಫೋಟೋವನ್ನು ಬಳಸಿತ್ತು. ಸೊ ಹರಿಯಾಣದಲ್ಲಿ ಬಿ ಜೆ ಪಿಯ ಗೆಲುವು ನರೇಂದ್ರ ಮೋದಿಯವರ ಗೆಲುವಲ್ಲ. ಹಂಗೆ ನೋಡೋಕೆ ಹೋದರೆ ಹರಿಯಾಣದಲ್ಲಿ ಬಿ ಜೆ ಪಿಯ ಗೆಲುವು ನರೇಂದ್ರ ಮೋದಿಯವರಿಗೆ ಬಿ ಜೆ ಪಿಯಲ್ಲೇ ಆದಂತಹ ದೊಡ್ಡ ಮುಖಭಂಗ. ನರೇಂದ್ರ ಮೋದಿಗೆ ಬಿ ಜೆ ಪಿಯಲ್ಲೇ ಆದಂತಹ ದೊಡ್ಡ ಮುಖಭಂಗ. ಎರಡನೆಯದ್ದು, ಹರಿಯಾಣದಲ್ಲಿ ಈ ಬಾರಿ ಎಲ್ಲೂ ಕೂಡ ಬಿ ಜೆ ಪಿ ನರೇಂದ್ರ ಮೋದಿಯವರನ್ನು ಪ್ರೊಜೆಕ್ಟೇ ಮಾಡಿಲ್ಲ. ಮೋದಿಗೆ ಗ್ಯಾರಂಟಿಯನ್ನು ಪ್ರೊಜೆಕ್ಟ್ ಮಾಡಲಿಲ್ಲ, ಡಬಲ್ ಇಂಜಿನ್ ಸರ್ಕಾರದ ಘೋಷಣೆಯನ್ನು ಮಾಡಲಿಲ್ಲ. ಬಿ ಜೆ ಪಿ ಹರಿಯಾಣದಲ್ಲಿ ಹೋಗಿದ್ದು ಮತ್ತೆ ಬಿ ಜೆ ಪಿಗೆ ನೀವು ವೋಟ್ ಹಾಕಬೇಕೆನ್ನುವಂಥ ಘೋಷಣೆಯ ಅಡಿಯಲ್ಲೇ. ಮೋದಿಯವರ ಪ್ರೆಸೆನ್ಸ್ ತುಂಬ ಕಮ್ಮಿ ಇತ್ತಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ರೈತರ ಹೋರಾಟ, ವಿನೇಶ್ ಫೋಗಟ್ ಪ್ರಕರಣ, ಮಹಿಳಾ ಕುಸ್ತಿಪಟುಗಳ ಜೊತೆಗೆ ಮೋದಿ ಸರ್ಕಾರ ನಡೆದುಕೊಂಡಂತಹ ರೀತಿ, ಆಂಟಿ-ಎಮ್-ಎನ್-ಸಿ ಅಲೆ, ಇವೆಲ್ಲವೂ ಕೂಡ ಸುತ್ತಕೊಂಡು ಮೋದಿ ಜನಪ್ರಿಯತೆ ಬೇರೆ ಕುಗ್ಗಿದೆ. ಹೀಗಾಗಿ ಮತ್ತೆ ಮೋದಿ ಹೆಸರು ಹೇಳ್ಕೊಂಡು ಹೋದರೆ ಪಕ್ಷ ಸೋಲುತ್ತೆ ಎನ್ನುವಂಥ ಖಚಿತತೆ ಬಿ ಜೆ ಪಿಗೆ ಇದ್ದಿದ್ದರಿಂದ ಬಿ ಜೆ ಪಿ ಮೋದಿಯವರನ್ನು ಹರಿಯಾಣದಲ್ಲಿ ಪ್ರೊಜೆಕ್ಟ್ ಮಾಡಲಿಲ್ಲ. ಅದರ ಲಾಭ ಬಿ ಜೆ ಪಿಗೆ ಸಿಕ್ತು. ಸೊ ಇನ್ ದ್ಯಾಟ್ ಸೆನ್ಸ್ ಮೋದಿ ಈಸ್ ದ ಲಯಬಿಲಿಟಿ ಫಾರ್ ದ ಬಿ ಜೆ ಪಿ. ಬಿ ಜೆ ಪಿಗೆ ಯಾರಾದರೂ ಹೊರೆ ಅಂತಾದರೆ ಅದು ನರೇಂದ್ರ ಮೋದಿ. ಮೂರನೆಯ ಪ್ರಮುಖ ಅಂಶ, ಹರಿಯಾಣ ಲೋಕಸಭೆಯಲ್ಲಿ ಮೋದಿ ನಾಯಕತ್ವದಲ್ಲಿ ಹೋದಂತಹ ಬಿ ಜೆ ಪಿ 5 ಲೋಕಸಭಾ ಕ್ಷೇತ್ರಗಳನ್ನು ಕಳ್ಕೊಂಡಿದೆ. ಜೂನ್ 4ಕ್ಕೆ ಪ್ರಕಟವಾದಂಥ ಫಲಿತಾಂಶದಲ್ಲಿ, ಕೆಲವೇ ತಿಂಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ 5 ಲೋಕಸಭಾ ಕ್ಷೇತ್ರಗಳನ್ನು ಪಡ್ಕೊಂಡಿದೆ. ಬಟ್ ಈ ಬಾರಿ ಹರಿಯಾಣದ ಬಿ ಜೆ ಪಿ ನಾಯಕರ ನಾಯಕತ್ವದಲ್ಲಿ ಬಿ ಜೆ ಪಿ ಚುನಾವಣೆಯನ್ನು ಎದುರಿಸುತ್ತೆ. ಬಿ ಜೆ ಪಿ 2019ರ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದ್ರೆ 10 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆದ್ದುಕೊಂಡಿದೆ. ವಿತ್ ಥಮ್ಮಿಂಗ್ ಮೆಜಾರಿಟಿ ಬಿ ಜೆ ಪಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರುವಂಥದ್ದು. ಸೊ ದಿಸ್ ಈಸ್ ದ ಎಗೇನ್ ಬಿಗ್ ಮೆಸೇಜ್ ನರೇಂದ್ರ ಮೋದಿ ಅವರಿಗೆ. ನಿಮ್ಮ ಅವಶ್ಯಕತೆ ಇಲ್ಲ ಬಿ ಜೆ ಪಿಗೆ, ಯುವರ್ ಚರಿಷ್ಮಾ ಈಸ್ ಓವರ್. ನಿಮ್ಮ ಜನಪ್ರಿಯತೆ ಕೊನೆಗೊಂಡಿದೆ, ನೀವು ಇಲ್ಲದೆಯೂ ಕೂಡ ನಾವು ಎಲೆಕ್ಷನನ್ನು ವಿನ್ ಆಗ್ತೀವಿ ಅಂತ. ಸೊ ಆ ತಂತ್ರ ಫಲ ಕೊಟ್ಟಿದೆ. 4ನೆಯ ಪಾಯಿಂಟು, ಕಾಂಗ್ರೆಸ್ಸಿಗೆ ಯಾವುದು ನೆಗೆಟಿವೋ ಅದು ಬಿ ಜೆ ಪಿಗೆ ಪಾಸಿಟಿವ್. ಅತಿಯಾದಂತಹ ಜಾಟ್ ಸಮುದಾಯದ ಮೇಲಿನ ಪ್ರೀತಿ, ಜಾಟ್ ಮತ್ತು ದಲಿತ ಮತಗಳ ಸಮೀಕರಣ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರಕ್ಕಷ್ಟೇ ತನ್ನನ್ನು ಸೀಮಿತಗೊಳಿಸಿಕೊಂಡಿದ್ದಂತಹ ಕಾಂಗ್ರೆಸ್ನ ನಡುವೆ ಬಿ ಜೆ ಪಿ ಜಾಟ್ ಸಮುದಾಯವನ್ನು ಯಾವೆಲ್ಲ ಸಮುದಾಯಗಳು ವಿರೋಧಿಸ್ತಾ ಇದ್ವು ಆ ಎಲ್ಲ ಸಮುದಾಯಗಳನ್ನು
ಒಂದು ಮಹಡಿಯ ಕೆಳಗೆ ತಂದು ಅವರನ್ನೆಲ್ಲ ಒಟ್ಟುಗೂಡಿಸಿ ಅವರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಯಿತು. ಇದು ದೊಡ್ಡ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. 2014ರಿಂದ 2000 ಇಲ್ಲಿಯವರೆಗೆ 2 ಅವಧಿಯಲ್ಲೂ ಕೂಡ ಜಾಟ್ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ BJP. ಇಟ್ಸ್ ಓನ್ಲಿ ಕಾನ್ಸಂಟ್ರೇಟೆಡ್ ಆನ್ OBC. ವಿಶೇಷ ಏನು ಅಂತ ಹೇಳಿದ್ರೆ ಈ ಬಾರಿ ಹರಿಯಾಣದಲ್ಲಿ ಮುಸಲ್ಮಾನರಿಗೂ ಕೂಡ BJP ಟಿಕೆಟನ್ನು ಕೊಟ್ಟಿದೆ. ಮುಸಲ್ಮಾನರಿಗೂ ಕೂಡ BJP ಟಿಕೆಟನ್ನು ಕೊಟ್ಟಿರುವಂಥದ್ದು. ಸೊ ಜೊತೆಗೆ 31 ಶಾಸಕರು, ಹಾಲಿ ಶಾಸಕರು ಯಾರಿದ್ರು ಅವರನ್ನು ತೆಗೆದುಹಾಕಿ ಹೊಸ ಮುಖಗಳನ್ನು ಕಣಕ್ಕಿಳಿಸಿದೆ. ಬಟ್ ಕಾಂಗ್ರೆಸ್ ಅಂತಹ ಪ್ರಯೋಗಗಳನ್ನು ಮಾಡಲಿಲ್ಲ. ಸೊ ಹರಿಯಾಣದಲ್ಲಿ ಎಲ್ಲವೂ ಹೊಸತು. ಹಂಗೆ ನೋಡೋಕ್ಕೋದ್ರೆ BJPಗೆ ಎಲ್ಲವೂ ಹೊಸತು. ಮೋದಿ ಹೆಸರಿಲ್ಲದೆ, ಮೋದಿ ನಾಯಕತ್ವ ಇಲ್ಲದೆ ಸ್ವತಂತ್ರವಾಗಿಯೇ ಚುನಾವಣೆಯನ್ನು ಎದುರಿಸಿದ್ದು, ಹೊಸ ಜಾತಿ ಸಮೀಕರಣಕ್ಕೆ ಸಿಕ್ಕಂತಹ ಗೆಲುವು. ಈ ಕಳೆದ ಬಾರಿ ಆದರೆ JJP 2019ರಲ್ಲಿ JJP ಸ್ಪರ್ಧೆ ಮಾಡಿದ್ರಿಂದ ಜಾಟ್ ಮತಗಳು ಡಿವೈಡ್ ಆಗಿ BJPಗೆ ಲಾಭ ಆಯಿತು ಎನ್ನುವಂತಹ ವಿಶ್ಲೇಷಣೆ ಮಾಡಲಾಗಿತ್ತು. ಈ ಬಾರಿ JJP ಈಸ್ ವಾಶ್ಡ್ ಔಟ್ ಇನ್ ಹರಿಯಾಣ. JJP ವಾಶ್ ಔಟ್ ಆಯಿತು. ಹಂಗೆ ನೋಡೋಕ್ಕೋದ್ರೆ ಜಾಟ್ ಮತಗಳು ಕಂಪ್ಲೀಟಾಗಿ ಒಂದು ಸೈಡ್ ಆಗಬೇಕಿತ್ತು, BJP ಸೋಲ್ಬೇಕಿತ್ತು, ಆಗಲಿಲ್ಲ. ಸೊ BJP ಹರಿಯಾಣದಲ್ಲಿ ಗೆಲುವನ್ನು ಸಾಧಿಸಿದೆ. ಸತತ 3ನೇ ಗೆಲುವು. ಇದುವರೆಗೆ ಹರಿಯಾಣದ ರಾಜಕಾರಣದಲ್ಲಿ ಯಾವ ಪಕ್ಷವೂ ಕೂಡ ಸತತವಾಗಿ 3ನೇ ಬಾರಿಗೆ ಗೆದ್ದಿಲ್ಲ. ಸೊ ದಿಸ್ ಇಸ್ ದ ಬಿಗ್ ನಂಬರ್ BJPಗೆ. ದಿಸ್ ಇಸ್ ದ ಬಿಗ್ ನಂಬರ್. ಗುಜರಾತ್, ಮಧ್ಯಪ್ರದೇಶದ ರೀತಿಯಲ್ಲೇ ಹರಿಯಾಣ ಕೂಡ ದೀರ್ಘಾವಧಿಗೆ ಮತ್ತೆ BJPಯ ತೆಕ್ಕೆಯ ಒಳಗಡೆಯೇ ಸೇರಿಕೊಂಡಿರುವಂಥದ್ದು ವಿದೌಟ್ ಎನಿ ಡಿಸ್ಟರ್ಬೆನ್ಸ್, ಮಧ್ಯದಲ್ಲಿ ಯಾವುದೇ ಚುನಾವಣೆಯನ್ನು ಸೋಲದೆ. ಸೊ ಇದು ಮೋದಿಯವರಿಗೂ ಕೂಡ ಸಂದೇಶ. ವಿ ಕ್ಯಾನ್ ವಿನ್ ವಿದೌಟ್ ಯು. ನೀವಿಲ್ಲದಿದ್ದರೇ ಒಳ್ಳೆಯದು ಅಂತೇಳಿ ಚುನಾವಣೆ. ಹರಿಯಾಣದ ಮೆಸೇಜ್ ಏನು ಅಂತ ಹೇಳಿದ್ರೆ ಅದೇ ಮೋದಿಗೆ. ನೀವು ಚುನಾವಣಾ ಪ್ರಚಾರ ಎಷ್ಟು ಕಮ್ಮಿ ಮಾಡ್ತೀರಿ ನಮ್ಮಲ್ಲಿ, ಅಷ್ಟು ನಾವು ಎಲೆಕ್ಷನ್. ಈ ಸಲ ಹರಿಯಾಣದಲ್ಲೂ ಕೂಡ ಲೋಕಲೈಸ್ಡ್ ಎಲೆಕ್ಷನನ್ನು ಮಾಡ್ತು BJP. ಸ್ಥಳೀಯ ಮಟ್ಟದ ಕ್ಯಾಂಡಿಡೇಟ್ಗಳಿಗೆ ಇಂಪಾರ್ಟೆನ್ಸನ್ನು ಕೊಡ್ತು, ಕ್ಯಾಂಡಿಡೇಟ್ಗಳ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸ್ತು. ಸ್ಥಳೀಯ ಮಟ್ಟದಲ್ಲಿ ಕ್ಯಾಸ್ಟ್ ಫ್ಯಾಕ್ಟರ್ ಏನಿತ್ತು ಅದರ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸ್ತು. ಮೋದಿಯನ್ನು ಪ್ರೊಜೆಕ್ಟೇ ಮಾಡಲಿಕ್ಕೆ ಹೋಗಲಿಲ್ಲ. ಕರ್ನಾಟಕದಲ್ಲಿ ಏನು ಮಾಡಿದ್ರು ಕಳೆದ ವರ್ಷ? ಆಡಳಿತ ವಿರೋಧಿ ಅಲೆ, ಅದ್ರ ಜೊತೆಗೆ ಮೋದಿಯವರನ್ನು ಪ್ರೊಜೆಕ್ಟ್ ಮಾಡಿದ್ರು. ಸೊ ಮೋದಿಯ ಸಿಟ್ಟಲ್ಲಿ ಯಾರೆಲ್ಲ ಮತದಾರರಿದ್ದರು, ದೇ ವೆಂಟ್ ಅಗೇನ್ಸ್ಟ್ BJP. ಬಟ್ ಹರಿಯಾಣದಲ್ಲಿ BJP ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿ ಅದನ್ನು ಯಶಸ್ವಿಯಾಗಿದೆ. ಸೊ ಮೋದಿ ಈಸ್ ನಾಟ್ ದ ಅಸೆಟ್ ಫಾರ್ ದ BJP, ನಾವು ಈಸ್ ದ ಲಯಬಿಲಿಟಿ ಫಾರ್ ದ BJP. ಇವನ್ ಇನ್ನು ಮಹಾರಾಷ್ಟ್ರದಲ್ಲಿ ಬರ್ತಾ ಇರುವಂಥ ಅಪ್ಡೇಟ್ಗಳ ಪ್ರಕಾರವೂ ಕೂಡ ಮೋದಿಯ ಜನಪ್ರಿಯತೆ ಸಂಪೂರ್ಣ ಕುಸಿತಿದೆ. ಹರಿಯಾಣದಲ್ಲಿ ಮೋದಿಯ ಜನಪ್ರಿಯತೆ ಸಂಪೂರ್ಣ ಕುಸಿತಿದೆ. ಇಲ್ಲದಿದ್ದರೆ ಫಾರ್ ಎಕ್ಸಾಂಪಲ್ ಎಲ್ರಿಗೂ ಗೊತ್ತು, ಎಲೆಕ್ಷನ್ ಜೀವಿ ನರೇಂದ್ರ ಮೋದಿಯವರಂತ, ಚುನಾವಣಾ ಜೀವಿ. ಯಾವ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದ್ರೂ ಕೂಡ ಅಲ್ಲಿ ಎಕ್ಸ್ಟೆನ್ಸಿವ್ ಕ್ಯಾಂಪೇನನ್ನು ಮಾಡ್ತಾರೆ. ಅಂತಹ ನರೇಂದ್ರ ಮೋದಿಯವರು ತಮ್ಮ ರ್ಯಾಲಿಯನ್ನು ಕೇವಲ 4ಕ್ಕೆ ಸೀಮಿತಗೊಳಿಸಿಕೊಂಡಿದ್ದರು ಹರಿಯಾಣದಲ್ಲಿ. ಜೊತೆಗೆ ಬಹಿರಂಗ ಪ್ರಚಾರ ಕೊನೆಯಾಗುವುದಕ್ಕೂ 2-3 ದಿನವೇ ತಮ್ಮ ಪ್ರಚಾರವನ್ನು ಮುಗಿಸಿದರು. ಕರ್ನಾಟಕದಲ್ಲಾದರೆ ಬಹಿರಂಗ ಪ್ರಚಾರದ ಕೊನೆಯ ದಿನ ಕೂಡ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಬ್ಯುಸಿಯಾಗಿದ್ದರು, ರಾಜಸ್ಥಾನದಲ್ಲಿ ಬ್ಯುಸಿಯಾಗಿದ್ದರು, ಮಧ್ಯಪ್ರದೇಶದಲ್ಲಿ ಬ್ಯುಸಿಯಾಗಿದ್ದರು. ಬಟ್ ಹರಿಯಾಣದಲ್ಲಿ ಇಲ್ಲ. ಸೊ ವಿತೌಟ್ ಮೋದಿ BJP ಹರಿಯಾಣವನ್ನು ಗೆದ್ದುಕೊಂಡಿದೆ. ಇದು ನರೇಂದ್ರ ಮೋದಿಯವರಿಗೆ ಸಿಕ್ಕಂತಹ ಅತ್ಯಂತ ದೊಡ್ಡ ಮೆಸೇಜುಗಳಲ್ಲಿ ಒಂದು. ನೀವು ಅನಿವಾರ್ಯ ಅಲ್ಲ, ನೀವು ಇಲ್ಲದೆಯೂ ಕೂಡ ಚುನಾವಣೆಯನ್ನು ಗೆಲ್ಲುವಂತಹ ತಾಕತ್ತು ನಮಗಿದೆ. ವಿಶೇಷ ಏನು ಅಂತ ಹೇಳಿದ್ರೆ, ನೀವು ಇಲ್ಲದೆಯೇ, ನೀವು ಪ್ರಚಾರಕ್ಕೆ ಬರದೇ ಇದ್ದರೆ, ನೀವು ಪ್ರಚಾರಕ್ಕೆ ಬರಲಿಲ್ಲ ಅಂದ್ರೆ ನಮಗೆ ಒಳ್ಳೆಯದು ಎನ್ನುವಂತಹ ಸಂದೇಶವನ್ನು ಹರಿಯಾಣದ BJP ನರೇಂದ್ರ ಮೋದಿ